ನಮ್ಮ ಹೊಸಕೋಟೆಯಲ್ಲಿ ಏನು ಬ್ರಹ್ಮಕುಮಾರಿ ಸಮಾಜ ಇದೆ, ಈ ಸಮಾಜ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದೆ. ನಾನು ಸುಮಾರು 2 ವರ್ಷಗಳನ್ನು ಭಾಗವಹಿಸಿದ್ದೀನಿ. ಆ ಕಾರ್ಯಕ್ರಮ ಹಿಂದೂ ಧರ್ಮದ ಬಗ್ಗೆ ಭಾರಿ ಪ್ರಚಾರವಾಗಿ ದೇವತಾ ಕಾರ್ಯಗಳು, ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮ ನಮ್ಮ ಶಿವಮಣಿ ಅಕ್ಕವರ ಮುಖಾಂತರದಲ್ಲಿ ಸುಮಾರು 3ನೇ ತಾರೀಕಿನ ಹಿಡಿದು 6ನೇ 9ನೇ ತಾರೀಕಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಕಾರ್ಯಕ್ರಮ ಆಯೋಜನೆ ಮಾಡೋದು ಭಾರಿ ಕಷ್ಟ ಇದೆ. ಆಯೋಜನೆ ಮಾಡಿದ ಮೇಲೆ ಆ ಜನಗಳು ಸ್ಪಂದಿಸಿ ಆ ಕಾರ್ಯಕ್ರಮ ನಡೆಸಿಕೊಡಬೇಕು. ಆ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಭಾಗವಹಿಸಿ ಭಗವದ್ಗೀತೆಯ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಏಕೆಂದರೆ ಕೆಲವೇ ಅಧ್ಯಾಯಗಳು ಮಾತ್ರ ನಮ್ಗೆ ಗೊತ್ತಿರುತ್ತೆ, ಪೂರ್ತಿ ಅಧ್ಯಾಯ ಗೊತ್ತಿರಲ್ಲ. ಆ ಭಗವದ್ಗೀತೆಯನ್ನು ತಿಳಿದಾಗ ನಮ್ಮ ಭಾರತ ಮಾತೆಯ ಎಲ್ಲರೂ ಕೂಡ ಆ ಭಾರತ ಮಾತೆಗೆ ನಾವೆಲ್ಲರೂ ಪಾತ್ರರಾಗ್ತೀವಿ. ಇವತ್ತು ಈ ಕಾರ್ಯಕ್ರಮ ಮೊದಲನೇ ದಿನ ಕಾರ್ಯಕ್ರಮ, ಸ್ವಲ್ಪ ಜನ ಕಮ್ಮಿ. ಯಾಕೆಂದರೆ ಇವತ್ತು ಹಿಂದಿಂದೆ 3 ದಿವಸದಿಂದ ನಮ್ಮ ಹೊಸಕೋಟೆಯಲ್ಲಿ ಹಬ್ಬ ಇತ್ತು. ಇವತ್ತು ಭಾನುವಾರದ ಹಬ್ಬ ಸ್ವಲ್ಪ ಜೋರಾಗಿರ್ತದೆ. ನಾಳೆಯಿಂದ ಈ ಕಾರ್ಯಕ್ರಮಕ್ಕೆ ಜನ ಬರ್ತಾರೆ ಅಂತೇಳಿ ನಮಗೆ ಆಸೆ ಇದೆ. ಜನ ಸೇರ್ತಾರೆ, ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನನಗಿಲ್ಲಿ ನಮ್ಮ ನಾರಾಯಣಸ್ವಾಮಿ ಅವರು ಹೇಳಿದ್ರು ಒಂದಿನ ಬಂದು ಬರಬೇಕು ಅಂತ ಹೇಳಿದ್ರು. ನಾವೆಲ್ಲ ಇಲ್ಲಿ ಚಿರಮಾತ್ರ ಕೆಲಸ ಎಲ್ಲ ಅವರದು. ನಾವೇನಿದ್ರು ಅವರಿಗೆ ಏನಕ್ಕೆ ಒಂದಿನ ಸಹಾಯ ಮಾಡೋಷ್ಟು ಬಿಟ್ಟರೆ ಎಲ್ಲ ಕಾರ್ಯಕ್ರಮ ಅವರೇ ನಿರ್ವಹಣೆ ಮಾಡಿದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆಸಿ ನಮಗೆ ಇನ್ನಾರು ಮಾತಾಡೋ ಅವಕಾಶ ಮಾಡಿಕೊಡ್ತಕ್ಕಾಗಿ ನಾನು ಬ್ರಹ್ಮಕುಮಾರಿ ಸಮಾಜ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.